ಪ್ರತಿಯೊಬ್ಬರಿಗೂ ತಲೆಯ ಮೇಲೆ 100 ಅಂದರೆ ಸ್ವಂತದೊಂದು ಗಟ್ಟಿಮುಟ್ಟದ ಪಕ್ಕ ಮನೆ ಇರಬೇಕು ಎಂಬುದನ್ನು ಪ್ರತಿಯೊಬ್ಬರ ಕನಸು. ಗ್ರಾಮೀಣ ಭಾಗದ ಬಡ ಜನರಿಗೆ ಈ ಕನಸನ್ನು ನುಡಿಸಲು ಕೇಂದ್ರ ಸರ್ಕಾರದಿಂದ ತಂದಿರುವ ಅತ್ಯಂತ ಮಹತ್ವ ಯೋಜನೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ. ಗ್ರಾಮೀಣ ಅಥವಾ ನಿಮಗೆ ಸಿಗುವಂಥದ್ದು. ಸೊ ಈ ಯೋಜನೆಯಡಿ ಬಡ ಕುಟುಂಬಗಳಿಗೆ ಸ್ವಂತ ಮನೆ ನಿರ್ಮಿಸಿಕೊಳ್ಳಲು ಸರ್ಕಾರದಿಂದ ನೇರವಾಗಿ ಹಣಕಾಸಿನ ನೆರವು ನೀಡಲಾಗುತ್ತಿದೆ. ಈ ಯೋಜನೆಯಲ್ಲಿ ಯಾರು ಅರ್ಹರು, ಎಷ್ಟು ಹಣ ಸಿಗುತ್ತದೆ, ಹೇಗೆ ಅರ್ಜಿ ಸಲ್ಲಿಸಬೇಕು, ಸಂಪೂರ್ಣ ಮಾಹಿತಿ ಇಲ್ಲಿದೆ. ಸೊ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಿರುವ ನಿರ್ಗತಿಕರು ಹಸಿರು ಕಚ್ಚಾ ಮನೆಗಳಲ್ಲೂ ಅಥವಾ ಗುಡಿಸಲುಗಳಲ್ಲಿ ವಾಸವಿರುವ ಬಡವರಿಗೆ ಸೌಲಭ್ಯವನ್ನು ಯುಕ್ತ ಪಕ್ಕ ಮನೆಗಳಲ್ಲಿ ಒದಗಿಸುವುದು. ಸೊ ಎಷ್ಟು ಸಿಗುತ್ತೆ ಗೊತ್ತಾ? ಸೊ ಒಂದನೇದಾಗಿ ಸಮತಟ್ಟ ಪ್ರದೇಶಗಳಲ್ಲಿ ನಿಮಗೆ ಮನೆ ನಿರ್ಮಾಣಕ್ಕಾಗಿ ಒಟ್ಟು 1,20,000 ರೂಪಾಯಿ ನೇರವಾಗಿ ಫಲಾನುಭವಿ ಬ್ಯಾಂಕಿಗೆ ಖಾತೆಗೆ ಜಮೆ ಆಗುತ್ತದೆ. ಮತ್ತು ಬೆಟ್ಟ ಗುಡ್ಡ ಹಾಗೂ ದುರ್ಗಮ ಪ್ರದೇಶಗಳಲ್ಲಿರುವವರಿಗೆ ಇಲ್ಲಿ ಮನೆ ಕಟ್ಟಲು ನಿಮಗೆ 1,30,000ವರೆಗೂ ಆರ್ಥಿಕ ಸಹಾಯ ಸಿಗುತ್ತದೆ. ಸೊ ನೆನಪಿಡಿ, ಈ ಹಣ ನೇರವಾಗಿ ಮಧ್ಯವರ್ತಿಗಳಲ್ಲಿ ನಿಮ್ಮ ಆಧಾರ್ ಜೋಡಣೆಗೊಂಡ ಬ್ಯಾಂಕ್ ಖಾತೆಗೆ ಮಾತ್ರ ಹಣವಾಗಿ ಜಮೆ ಆಗುತ್ತದೆ. ಸೊ ಜೊತೆಗೆ ಸಿಗುವ ಇತರ ಸೌಲಭ್ಯಗಳು. ಸೊ ಈ ಯೋಜನೆಯಲ್ಲಿ ಅತ್ಯಂತ ವಿಶೇಷ ಏನೆಂದರೆ ಕೇವಲ ಮನೆ ಕಟ್ಟಲು ಹಣ ಸಿಗುವುದಷ್ಟೇ ಅಲ್ಲ, ಇದರೊಂದಿಗೆ ಸರ್ಕಾರದ ಇಂತಹ ಇಲಾಖೆಗಳು ಇಂಥ ಯೋಜನೆಗಳನ್ನು ಸಂಪರ್ಕೋತ್ತದೆ ಸಿಗುತ್ತದೆ. ಸ್ವಚ್ಛ ಭಾರತ್ ಅಭಿಯಾನದಡಿ ಸೊ ಶೌಚಾಲಯ ನಿರ್ಮಿಸಿಕೊಳ್ಳಲು ಹೆಚ್ಚುವರಿಗೆ 12,000 ಸಿಗುತ್ತದೆ. ಮತ್ತು ಉಪಾಧಿ ಖಾತರಿ ಯೋಜನೆ, ಮನೆ ನಿರ್ಮಾಣ ಕಾಮಗಾರಿಗೆ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಲು 90 ರಿಂದ 95 ದಿನಗೂಲಿ ಹಣ ಸರ್ಕಾರ ವತಿಯಿಂದ ಭರಿಸಲಾಗುತ್ತದೆ. ಇದರೊಂದಿಗೆ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತ ಅಡುಗೆ ಅನಿಲ, LPG ಸಂಪರ್ಕ ಮತ್ತು ವಿದ್ಯುತ್ ಹಾಗೂ ಕುಡಿಯುವ ನೀರಿನ ಸೌಲಭ್ಯವನ್ನು ಪಡೆಯಬಹುದು. ಅರ್ಹತೆ ಮತ್ತು ಯಾರು ಅನರ್ಹರು. ಸೊ ಈ ಯೋಜನೆಗೆ ಯಾರು ಅರ್ಹರು? ವಾಸಿಸಲು ಸ್ವಂತ ಸೂರು ಇಲ್ಲದವರು ಅಥವಾ ಸಂಪೂರ್ಣ ಕಚ್ಚಾ ಗೋಡೆ ಹಾಗೂ ಕಚ್ಚಾ ಛಾವಣಿ ಇರುವ 1 ಅಥವಾ 2 ರೂಮ್ಗಳು ಮನೆಯಲ್ಲಿ ವಾಸಿಸುವವರು. ಸೊ ಸಾಮಾಜಿಕ ಆರ್ಥಿಕ ಜಾತಿ ಗಣಿತಾರೆ ಮತ್ತು ಆವಾಸ್ ಶ್ರಮಿಕ ಪಟ್ಟಿಯಲ್ಲಿ ಹೆಸರಿರುವ ಬಡ ಕುಟುಂಬಗಳು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ, ಅಲ್ಪಸಂಖ್ಯಾತರು ಮತ್ತು ಸಮಾಜದ ಹಿಂದುಳಿದ ವರ್ಗಗಳಿಗೆ ವಿಶೇಷ ಪ್ರಾಶಸ್ತ್ಯ ನೀಡಲಾಗುತ್ತದೆ. ಯಾರ್ಯಾರು ಅನರ್ಹರು? ನಿಮ್ಮ ಕುಟುಂಬದಲ್ಲಿ ಯಾರು ಸರ್ಕಾರಿ ನೌಕರರಾಗಿದ್ದರೋ, ಆದಾಯ ತೆರಿಗೆ ಪಾವತಿಸಿದ್ದರೋ, ಅಂಥವರು ಈಗಲೇ ದೇಶದ ಪಕ್ಕಾ ಮನೆ ಹೊಂದಿದ್ದರು ಹಾಗೂ ದೊಡ್ಡ ವಾಹನ ಮೋಟಾರ್ ಸೈಕಲ್ ಹೊರತುಪಡಿಸಿ 4 ಚಕ್ರದ ವಾಹನ ಅಥವಾ ಟ್ರ್ಯಾಕ್ಟರ್ ಹೊಂದಿದ್ದರೆ ಅಂಥವರು ಈ ಯೋಜನೆಗೆ ಅರ್ಹರಾಗುತ್ತಾರೆ. ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿ ಹೇಗೆ ಚೆಕ್ ಮಾಡಬೇಕು? ಮೊದಲು ಸರ್ಕಾರ ಅಧಿಕೃತ ವೆಬ್ಸೈಟ್ ಫಾರ್ಮ್ಯಾಗನಿಕ್ ಭೇಟಿ ನೀಡಿ. ಸೊ ಅಲ್ಲಿ ನಿಮಗೆ ಸ್ಟೇಕಿ ಹೋಲ್ಡರ್ಸ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆ ಬೆನಿಫಿಟ್ಸ್ ಮೇಲೆ ಆಯ್ಕೆ ಮಾಡಿ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಹಾಕಿ ಅಥವಾ ನಿಮ್ಮ ರಾಜ್ಯ, ಜಿಲ್ಲೆ, ತಾಲೂಕು ಮತ್ತು ಗ್ರಾಮ ವಿವರಗಳನ್ನು ನಮೂದಿಸಿ ನಿಮ್ಮ ಹೆಸರನ್ನು ಪಟ್ಟಿಯಲ್ಲಿ ಸುಲಭವಾಗಿ ಪರಿಶೀಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಕಚೇರಿ ಅಥವಾ ಗ್ರಾಮ PDO ಅನ್ನು ಸಂಪರ್ಕಿಸಬೇಕಾಗುತ್ತದೆ. ಗ್ರಾಮೀಣ ಭಾಗದ ಬಡ ಜನರಿಗೆ ಸ್ವಂತ ಕನಸಿನ ಮನೆ ಒದಗಿಸುವ ಈ ಅಮೂಲ್ಯವಾದ ಯೋಜನೆ ಪ್ರಯೋಜನವು ಆಹಾರ ಎಲ್ಲ ಪಡೆದುಕೊಂಡಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.